ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ. ವಿವಿಧತೆಯಲ್ಲಿ ಏಕತೆ ನಮ್ಮ ಭಾರತ, ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಜಾತ್ಯತೀತ ದೇಶ ನಮ್ಮ ದೇಶ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಕ್ರೈಸ್ತರ 40 ದಿನ ಉಪವಾಸ ಪ್ರಾರ್ಥನೆ ಶುರುವಾಗಿದೆ. ಎಲ್ಲ ಕ್ರೈಸ್ತರಿಗಾಗ್ಬೋದು, ಭಾರತೀಯರಿಗೆ ಆ ದೇವರು ಆರೋಗ್ಯ ಸಮೃದ್ಧಿ ನೀಡಲಿ. ನಿಮ್ಮ ಪ್ರಾರ್ಥನೆ, ಕುಟುಂಬಗಳು ಪ್ರಾರ್ಥನೆಯಿಂದ ತುಂಬಲಿ. ಹಾಗೆ ಮುಖ್ಯವಾಗಿ ನಮ್ಮ ಬಾಂಧವರು ಅಂತಲೇ ಹೇಳ್ಬೋದು, ನಮ್ಮ ಮುಸ್ಲಿಂ ಬಾಂಧವರದ್ದು ರಂಜಾನ್ ಪವಿತ್ರ ಮಾಸ ಅಂತ ಹೇಳ್ತಾರೆ. ಅವ್ರದ್ದು ಉಪವಾಸ ಪ್ರಾರ್ಥನೆ ಶುರುವಾಗಿದೆ. ಅವ್ರಿಗೂ ಅವರು ಮಾಡುವಂಥ ಪ್ರಾರ್ಥನೆಗಳು ಈ ದೇಶಕ್ಕೂ ಅವರ ಕುಟುಂಬಕ್ಕೂ ಸಮಾಧಾನ ಶಾಂತಿ ನೀಡಲಿ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬಾಳೋಣ. ಯಾಕಂದರೆ ನಾವೆಲ್ಲರೂ ಭಾರತೀಯರು. ಈ 40 ದಿನದ ಪ್ರಾರ್ಥನೆಯಲ್ಲಿ ನಮ್ಮ ಭಾರತಕ್ಕಾಗಿಯೂ ಹಾಗೂ ನಾವೆಲ್ಲರೂ ಸಹೋದರತ್ವ ಪ್ರೀತಿಯಲ್ಲಿಯೂ ಒಬ್ಬ ಭಾರತೀಯ ಪ್ರೀತಿಯ ನಾಗರಿಕರಾಗಿ ಬಾಳೋಣ. ನಾವೆಲ್ಲ ಭಾರತೀಯರು ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರು ನಮ್ಮ ಭಾರತ ದೇಶವನ್ನು, ನಮ್ಮೆಲ್ಲ ಸಮುದಾಯದ ಜನರನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಮುಂದೆ ಬರುವಂತಹ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ತಿಳಿಯಪಡಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.